ವಾಲಿಬಾಲ್ ಯಾವುದೇ ಪಂದ್ಯಾಟ ಮಾಡಿದ್ರೆ ಇಷ್ಟು ಸಂಖ್ಯೆಯಲ್ಲಿ ಮಹಿಳೆಯರಾಗ್ಲಿ ಮಾನ್ಯರು ಸೇರ್ತಾ ಇರ್ಲಿಲ್ಲ. ಇಲ್ಲಿ ನಾನು ಹಿಂದೂ ಎನ್ನುವಂತಹ ಸ್ಥಿತಿಯನ್ನು ಒಂದು ತಲುಪಿದ್ದೇವೆ ನಾವು. ಬಿಗಿಲ್ ಪಾಟ್ನೆ ಮಕ್ಕಳು ಹೋಯ್ಪುಡವೆ ಅದ್ಭುತವಾಗಿ ನೋಡೋಣ. ವೈಫ್ಲೆ ಅಂಗಣದ ಒಳಭಾಗದಲ್ಲಿ ಸತತ 18 ಬಹುಮಾನಗಳ ವಿಜೇತ ತಂಡ ಮುಂದುವರಿಯಲಿದೆ. ಬಹಳ ದೂರದ ಊರಿನಿಂದ ಆಗಮಿಸಿರುವಂತಹ ಜೈ ಶ್ರೀರಾಮ್ ಕುಕ್ಕಳಾಯಿಗೆ ಈ ವೇದಿಕೆಯ ರೆಫರಿಗಳ ಎಡಭಾಗವನ್ನ ಪ್ರವೇಶ ಆರಂಭವಾಗಿದೆ. ಮತ್ತೆ ದ್ವಿತೀಯ ಸುತ್ತ ಚೆನ್ನೈ ಅಂಗಣಕ್ಕೆ ನಿರ್ಣಾಯಕರ ಸೂಚನೆ ಬಂದಾಗ ಆರಂಭಿಕವಾಗಿರುವ ಎಳೆತ ಬಂದಿರತಕ್ಕಂತಹದ್ದು ವಿಷ್ಣು ಬಳಗ ಅಡಿಕ. ಕೇವಲ 12 ಸೆಕೆಂಡ್ಗಳ ಆಟ. ವಿಷ್ಣು ಬಳಗ ಅಡಿಕ ಮುಂದಿನ ಸುತ್ತಿಗೆ ಪಾದಾರ್ಪಣೆ. ಕೋಟಿ ಅಂಗಣದಲ್ಲಿ ನಮ್ಮ ಜವಣರ ಬೆಳವಾಯಿ ಮಂಚನಕಟ್ಟೆ ಈ ತಂಡ ಇದ್ರೆ ಪಿಲಿಕೋಡಿ ಪಿ ಚೆನ್ನೈಯ ಅಂಗಣದ ಬಲಭಾಗದಲ್ಲಿ ಆರಂಭಿಕವಾಗಿ ಬೆಳವಾಯಿ ಅಂಗಣಕ್ಕೆ ಅರ್ಧ ಇಂಚಿನ ಹಗ್ಗದ ಆಗಮನವಾಗಿದೆ. ಮೊದಲ 20 ಸೆಕೆಂಡ್ಗಳ ಆಟ ಮುಕ್ತಾಯಗೊಂಡಾಗ ನಮ್ಮ ಜವಣರ ಬೆಳವಾಯಿ ಕಡೆಯಲ್ಲಿ ಹಗ್ಗ. ಬೆಳವಾಯಿ ಕಡೆಯಿಂದ ಪಿಲಿಕೋಡಿಗೆ ಇದು ಮತ್ತೆ ಪಿಲಿಕೋಡಿ ಕಾಲಿಂಚು ಅಲ್ಪ ಮುಂದುವರೆಯಲ್ಲಿ ಆ ಬೆಳವಾಯಿ ಮತ್ತೆ ಮರಳಿ ಸಂಘಟಕರ ಜೊತೆಗೂಡಿ ಇವತ್ತಿನ ಅಂತಿಮ ಕ್ಷಣಗಳನ್ನ ಫೈನಲ್ ಪ್ರವೇಶವನ್ನ ಮಾಡಿರುವ ತಂಡಗಳಿಗೆ ಶುಭ ಹಾರೈಕೆಯನ್ನ ಅಕ್ಷಯ್ ಇವರ ಜೊತೆಗೂಡಿ ಈ ಹಿಂದೂ ಜಾಗರಣ ವೇದಿಕೆಯ ಸರ್ವ ಸದಸ್ಯರು ಮಾಡ್ತಾ ಇದ್ದಾರೆ. ಅಂಗಣದ ಒಳಭಾಗದಲ್ಲಿ ಮಳೆಯನ್ನು ಬೆವರನ್ನು ಸುರಿಸುವ 30 ಸೆಕೆಂಡ್. 7, 6, 5, 4, 3, 2, 1. ಸ್ವಾಮಿ ಕೊರಗಜ್ಜ ಪಾಲಡಿಕ ವಿಜಯ್ 1-0 ಮುನ್ನಡೆಯಲ್ಲಿ. ಆ ನಿರ್ಣಾಯಕರ ಸೂಚನೆ ಆರಂಭ. ಸೂಚನೆ ಇದೆ. ಸಣ್ಣ ಅರ್ಧ ಇಂಚು ಪರಡಿಕ ಮಧ್ಯ ಲೈನಿನಿಂದ ಹಗ್ಗದ ಚಲನೆ ಕಂಡು ಬಂದಿಲ್ಲ. ಫೈನಲ್ ಗೆಲುವನ್ನು ಸಂಪಾದಿಸಿಕೊಳ್ತಾರೆ. 2022ರ ಹಿಂದೂ ಜಾಗರಣ ವೇದಿಕೆ ವಜ್ರಕಾಯ ಘಟಕದ ತೇರಿಯ ಪ್ರಥಮ ಸ್ಥಾನವನ್ನ ಸ್ವಾಮಿ ಕೊರಗಜ್ಜ ಪಾಲಡಿಕ, ದ್ವಿತೀಯ ಸ್ಥಾನವನ್ನ ನಮ್ಮ ಜವಣರ ಮಂಚನಕಟ್ಟೆ ಬೆಳವಾಯಿ ಪಡೆದುಕೊಳ್ತಾ ಇದೆ. ಸೊ ಇವತ್ತು ಒಬ್ಬ ನಗುವಿನ ರಾಜಕುಮಾರನನ್ನ ಇಡೀ ದೇಶ ಕಳೆದುಕೊಂಡಿರಬಹುದು. ಪುನೀತ್ ರಾಜ್ಕುಮಾರ್ ಅವರನ್ನೇ ಹೋಲುವಂತ ವ್ಯಕ್ತಿ ಅವ್ರ ಬಗ್ಗೆ ಹೋಲಿಸುವಾಗೆ ಇಲ್ಲ. ಅವರಿಂದ ಕಲಿಯುವಷ್ಟು ಸುಮಾರು
ಅವರು ಯಾರು ಅಂತ ಇಡೀ ಕರ್ನಾಟಕ ತೋರಿಸಿ ಆಗಿದೆ. ಆಶೀರ್ವಾದ ಸದಾ ಕಾಲ ಇರಲಿ. ಮುಂದೆ ನಿರ್ದೇಶಕರು ನಗುದಾನಿಗಳಾಗಿ ಸಹಕಾರವನ್ನು ಕೊಟ್ಟಿರುವಂತದ್ದು ಶ್ರೀಮತಿ ಪಾಲಕ ತಂಡಕ್ಕೂ ಸಾಲಿಲ್ಲ. ಇಲ್ಲಿ ಹಿಂದೂ ಜಾಗರಣ ವೇದಿಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ತಾ ಇದೆ ಸ್ವಾಮಿ ಕೊರಗಜ್ಜ ಪಾಲಡಿಕ.